ಓಕೆ, ಆಲ್ಮೋಸ್ಟ್ ಆಲ್ ಜಾಯ್ನ್ ಆಗಿದ್ದೀರಾ. ರೆಗ್ಯುಲರ್ ಸಾಲಿಡ್ಸ್ಗಳಂದ್ರೆ ಯಾವ್ದ್ಯಾವ್ದು, ಇದು ಮೊದಲು ನಮಗೆ ಗೊತ್ತಾಗಬೇಕಾಗಿರೋವಂಥದ್ದು. ರೆಗ್ಯುಲರ್ ಸಾಲಿಡ್ಸ್ಗಳಂದ್ರೆ ಯಾವ್ದ್ಯಾವ್ದು? ರೆಗ್ಯುಲರ್ ರೆಗ್ಯುಲರ್ ಈಸ್ ನಥಿಂಗ್ ಬಟ್ ಈಕ್ವಲ್ ಅಂತಾನೆ ಆಲ್ಮೋಸ್ಟ್ ಆಲು. ಸೊ ಸೇಮ್ ಡಿಗ್ರಿ ಸೇಮ್ ಇದು. ಅದೇ ರೀತಿ ನಾವು ಗ್ರಾಫಲ್ಲಿ ಯಾವ ರೀತಿ ಬಳಸಿದ್ವಿ ಅದೇ ರೀತಿ ಸಾಲಿಡ್ಸ್ಗೂ ಕೂಡ ಬರ್ತಾ ಹೋಗುತ್ತೆ. ಸೊ ರೆಗ್ಯುಲರ್ ಸಾಲಿಡ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು 5 ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇನ್ನು ಜಾಸ್ತಿ ಆಗ್ತಾ ಆಗ್ತಾ ಅದು ಮಲ್ಟಿಪಲ್ ಎಡ್ಜಸ್ಗಳ ಜೊತೆ ತುಂಬಾ ಕಷ್ಟ ಆಗೋದ್ರಿಂದ ವಿ ಕನ್ಸಿಡರ್ ಓನ್ಲಿ 5 ರೆಗ್ಯುಲರ್ ಸಾಲಿಡ್ಸ್. ಫಸ್ಟ್ ಒನ್ ಈಸ್ ಟೆಟ್ರಾಹೆಡ್ರಾನ್. ಟೆಟ್ರಾಹೆಡ್ರಾನ್ ಅಂದ್ರೇನು? ಇಟ್ ಹ್ಯಾಸ್ ಈಕ್ವಲ್ ಲೆಂತ್ ಆಫ್ 4 ಎಡ್ಜಸ್ ಸಾಲಿಡ್. ಈಕ್ವಲ್ ಲೆಂತ್ ಆಫ್ 4 ಎಡ್ಜಸ್ ಸಾಲಿಡ್ಗೆ ಟೆಟ್ರಾಹೆಡ್ರಾನ್ ಅಂತ ಹೇಳಿ ಕರಿತೀವಿ. ಟೆಟ್ರಾಹೆಡ್ರಾನ್ ಇಟ್ಸ್ ಲುಕ್ಸ್ ಲೈಕ್ ಎ ಪ್ರಿಸಮ್. ನೀವು ಫಿಸಿಕ್ಸ್ ಲ್ಯಾಬಲ್ಲಿ ಅಲ್ಲಿ ನೋಡಿರ್ತೀರಾ ಆ ಪ್ರಿಸಮ್ ಶೇಪ್ ಏನಿರುತ್ತೆ, ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಕರಿಬಹುದು. ಸೊ ಟೆಟ್ರಾಹೆಡ್ರಾನ್ ಶೇಪ್ನ ನಾವು ಕನ್ಸಿಡರ್ ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ this is what the a prism shape or 3D picture ಇದು. ಸೊ ಬ್ಯಾಕ್ ಎಡ್ಜ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಂಥ ಎಡ್ಜನ್ನು ನಾನು ಏನಂತ ಕನ್ಸಿಡರ್ ಮೀನ್ಸ್ ಯಾವ ರೀತಿ ಡ್ರಾ ಮಾಡಿದ್ದೀನಿ ಅಂದರೆ ದಟ್ ಈಸ್ ಡಾಟೆಡ್ ಲೈನ್ ಇಂದ ಹೇಳಿ ಡ್ರಾ ಮಾಡಿದ್ದೀನಿ. ಸೊ ದಿಸ್ ಸ್ಟ್ರಕ್ಚರ್ ವಿ ಕಾಲ್ಡ್ ಆಸ್ ಎ ಟೆಟ್ರಾಹೆಡ್ರಾನ್. ಸೊ ಪ್ರತಿಯೊಂದು ನೀವು ಯಾವುದೇ ಫೇಸ್ನ ತಗೊಳ್ಳಿ, ಆ ಫೇಸು ಆಲ್ಮೋಸ್ಟ್ ಆಲ್ ನಿಮಗೆ ಒಟ್ಟಿಗೆ 4 ಫೇಸಸ್ ಇದೆ. ಇದಕ್ಕೆ ಈ ಫಿಗರ್ಗೆ ನಿಮಗೆ 4 ಫೇಸಸ್ಗಳು ಬರೋದ್ರಿಂದ ಇದನ್ನು ನಾವು ಟೆಟ್ರಾಹೆಡ್ರಾನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಮೊದಲನೇ ಫೇಸ್ ಇದು, ದಿಸ್ ಒನ್, ಆ್ಯಂಡ್ ಬಾಟಮ್ ಫೇಸ್ ಆ್ಯಂಡ್ ಆಪೋಸಿಟ್ ಫೇಸ್. ಸೊ ಇದಿಷ್ಟು ಫೇಸ್ಗಳು. ಸೊ 4 ಫೇಸ್ ಬರೋದ್ರಿಂದ ಇದು ಟೆಟ್ರಾಹೆಡ್ರಾನ್. ಈ ಟೆಟ್ರಾಹೆಡ್ರಾನ್ ನಾವು ಪ್ಲೆಟಾನಿಕ್ ಗ್ರಾಫ್ ಆಗಿ ರೆಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅಂದರೆ, ಪ್ಲೆಟಾನಿಕ್ ಗ್ರಾಫ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ಎ K3 ಗ್ರಾಫ್. ಎ ಬಿ ಸಿ ಡಿ ಅಂತ ನಾವು ವರ್ಟಿಸಿಕ್ಸ್ನ ಮೆನ್ಷನ್ ಮಾಡಿಕೊಂಡ್ರೆ ಆ ಎಡ್ಜಸ್ಗಳು ಯಾವ ರೀತಿ ಇದೆ ಅದೇ ರೀತಿ ಮ್ಯಾಪಿಂಗ್ ಮಾಡ್ತಾ ಹೋಗ್ತೀವಿ. ಎ ಟು ಬಿ ಇದೆ, ಎ ಟು ಸಿ ಇದೆ, ಎ ಟು ಡಿ ಇದೆ. ಸೊ ದಟ್ ಈಸ್ ಲೈಕ್ ದಿಸ್. ನೆಕ್ಸ್ಟ್ ಡಿ ಈಸ್ ಕನೆಕ್ಟೆಡ್ ಟು ಬಿ, ಸಿ, ಎ. ಸೊ ಲೈಕ್ ದಿಸ್. And C is also connected to all the vertices. So ಇದು ಪ್ಲೇಟಾನಿಕ್ ಗ್ರಾಫ್ ಆಫ್ ಎ ಟೆಟ್ರಾಹೆಡ್ರಾನ್. ನಮಗೆ ಬರುವಂಥ ಸಾಲಿಡ್ಸ್ಗಳನ್ನ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡುವಂಥ ಗ್ರಾಫ್ನೇ ನಾವೇನಂತ ಕರಿತೀವಿ ಅಂದರೆ ಪ್ಲೇಟಾನಿಕ್ ಗ್ರಾಫ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಆಕ್ಟಾಹೆಡ್ರಾನ್. ಆಕ್ಟಾ ಮೀನ್ಸ್ 8 faces. ಆಕ್ಟಾಹೆಡ್ರಾನ್ ಶೇಪ್ನ ನಾವು ಡೈಮಂಡ್ ಶೇಪ್ ಅಂತೇಳಿ ಕರಿತಾ ಹೋಗ್ತೀವಿ. ದಟ್ ಈಸ್
ದಿಸ್ ಈಸ್ ಎ ಡೈಮಂಡ್ ಶೇಪ್. ಸೊ ಇದು 3D ಸ್ಟ್ರಕ್ಚರಲ್ಲಿ ಒಂಚೂರು ಬರೆಯೋದು ಕಷ್ಟ, ಟ್ರೈ ಮಾಡಿದ್ದೀನಿ ಆಲ್ಮೋಸ್ಟ್ ಆಲು ಬರೀಲಿಕ್ಕೆ. ಹೇಗೆ ಬರ್ದಿದ್ದೀನಿ ಅಂತ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಾಗ್ತಿದೆಯಾ? Yes, sir. Yes, sir. ಸೊ ಪ್ರತಿಯೊಂದು ಕೂಡ ಟ್ರಯಾಂಗ್ಯುಲರ್ ಶೇಪ್ಸ್ ಏನೆ, ಬಟ್ ದೇ ಆರ್ ಕನೆಕ್ಟೆಡ್ ಈಚ್ ಅದರ್. ಸೊ 8 ಟ್ರಯಾಂಗಲ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗಿ ಕನ್ಸ್ಟ್ರಕ್ಟ್ ಮಾಡಿರುವಂತ ಒಂದು ಸಾಲಿಡ್, ಇದು ಆಕ್ಟಾಹೆಡ್ರನ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಆಕ್ಟಾಹೆಡ್ರನ್ ನ ಪ್ಲೆಟೋನಿಕ್ ಗ್ರಾಫ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತು ಅಂದ್ರೆ, ಸೊ ಇಲ್ಲಿ ಎಷ್ಟು ವರ್ಟೆಕ್ಸ್ ಇದೆ? 1 2 3 4 5 6. ಸೊ 6 ವರ್ಟೆಕ್ಸ್ಗಳನ್ನು 1 2 3 1 2 3. ಸೊ ಆಲ್ಮೋಸ್ಟ್ ಆಲು ಇದಕ್ಕೆ ಗ್ರಾಫ್ನ ಹೇಗೆ ಎಳೆಯೋದು? ಎ ಬಿ ಸಿ ಡಿ ಇ, ದಿಸ್ ಒನ್ ಈಸ್ ಎಫ್. ಈ ರೀತಿ ನಾನು ಪಾಯಿಂಟ್ಸ್ಗಳನ್ನ ಕೊಟ್ಕೊಂಡಿದ್ದೀನಿ. ಅವುಗಳನ್ನ ಕನೆಕ್ಟ್ ಮಾಡ್ತು ಅಂದರೆ ಇಲ್ಲೂ ಕೂಡ ಎ ಬಿ ಸಿ ಅದು ಒಂದು ಫೇಸಲ್ಲಿದೆ. ಎ ಬಿ ಸಿ ಒಂದು ಫೇಸಲ್ಲಿ ಇತ್ತು ಅಂದರೆ ಅನದರ್ ಫೇಸಲ್ಲಿ ಡಿ ಇ ಎಫ್ ಇರಬೇಕು. ಸೊ ಸಿ ಮತ್ತು ಎ ಮಧ್ಯದಲ್ಲಿ ಡಿ ಇರೋದ್ರಿಂದ ಡಿ, ಎ ಮತ್ತು ಬಿ ಮಧ್ಯದಲ್ಲಿ ಇ ಇದೆ, ಇವೆರಡರ ಮಧ್ಯದಲ್ಲಿ ಎಫ್ ಇದೆ. ಅದೇ ರೀತಿ ಫಿಗರ್ನ ಕರೆಕ್ಟಾಗಿ ನೋಡಿಕೊಂಡು ನಾನು ಪಾಯಿಂಟ್ಸ್ನ ಅದಕ್ಕೇನೆ ಕೊಟ್ಕೊಂಡಿದ್ದೀನಿ. ಸೊ ಈಗ ಕನೆಕ್ಟ್ ಮಾಡ್ತಾ ಹೋಗಿ ಎ ಬಿ ಸಿ ಕಂಪ್ಲೀಟಾಗಿ ಒಂದು ಟ್ರಯಾಂಗಲ್, ಹೌದಲ್ವಾ? ಅದನ್ನು ನಾನು ಟ್ರಯಾಂಗಲ್ ಶೇಪ್ನ ಹಾಗೆ ಈಸಿಯಾಗಿ ಬರೀತೀನಿ. ನೆಕ್ಸ್ಟು ಎ ಈಸ್ ಕನೆಕ್ಟೆಡ್ ಟು ಇ ಆ್ಯಂಡ್ ಎ ಈಸ್ ಕನೆಕ್ಟೆಡ್ ಟು ಡಿ. ಎ ಈಗೂ ಕನೆಕ್ಟ್ ಆಗಿದೆ, ಜೊತೆಗೆ ಡಿಗೂ ಕೂಡ ಕನೆಕ್ಟ್ ಆಗಿದೆ. ನೆಕ್ಸ್ಟು ಬಿಗೆ ಬಂತು ಅಂದರೆ ಬಿ ಈಸ್ ಕನೆಕ್ಟೆಡ್ ಟು ಇ ಆ್ಯಂಡ್ ಎಫ್. ಬಿ ಈಗೂ ಕನೆಕ್ಟ್ ಆಗಿದೆ, ಜೊತೆಗೆ ಎಫ್ಗೂ ಕೂಡ ಕನೆಕ್ಟ್ ಆಗಿದೆ. ಸಿಗೆ ಬಂತು ಅಂದರೆ ಸಿ ಈಸ್ ಕನೆಕ್ಟೆಡ್ ವಿತ್ ಡಿ ಆ್ಯಂಡ್ ಸಿ ಈಸ್ ಕನೆಕ್ಟೆಡ್ ವಿತ್ ಎಫ್. ಬಟ್ ಡಿ ಎಫ್ ಈಸ್ ಕನೆಕ್ಟೆಡ್, ಡಿ ಮತ್ತು ಎಫ್ ಕೂಡ ಏನಾಗಿದೆ? ಕನೆಕ್ಟೆಡ್ ಆಗಿದೆ. ನೆಕ್ಸ್ಟು ಡಿ ಮತ್ತು ಇ ಕೂಡ ಕನೆಕ್ಟ್ ಆಗಿದೆ. ನೆಕ್ಸ್ಟು ಇ ಮತ್ತು ಎಫ್ ಕೂಡ ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಗ್ರಾಫ್ ಒಂಚೂರು ಕರೆಕ್ಟಾಗಿ ಬಂದಿಲ್ಲ. ಆ ಗ್ರಾಫ್ ಯಾವ ರೀತಿ ಬರುತ್ತೆ ಅಂದರೆ, ಈ ರೀತಿ ಬರ್ಕೊಳ್ಳಿ. ಸೊ ದಿಸ್ ಈಸ್ ದಿ ಎ ಪ್ಲೆಟೋನಿಕ್ ಗ್ರಾಫ್ ಆಫ್ ದಿಸ್ ಆಕ್ಟಾಹೆಡ್ರಾನ್. ಆಕ್ಟಾಹೆಡ್ರಾನ್ 3D ನಲ್ಲಿ ಈ ರೀತಿ ಇದ್ದಿದ್ದು ನಮ್ಮ ಪ್ಲೇಟಾನಿಕ್ ಒಂದು ಪ್ಲೇನ್ ಮೇಲೆ ಬರೆದಾಗ ಅದು ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟ್ ಸಾಲಿಡ್ ಯಾವುದು? ಕ್ಯೂಬ್. ಕ್ಯೂಬಲ್ಲಿ ಒಂದೊಂದು ಫೇಸಲ್ಲೂ ಕೂಡ 4 ಎಡ್ಜಸ್ಗಳಿರುತ್ತೆ. 4 ಎಡ್ಜಸ್ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಅವುಗಳನ್ನ ಅದೇ ರೀತಿ ಕನೆಕ್ಟ್ ಮಾಡ್ತಾ ಹೋಗೋಣ. ಕ್ಯೂಬ್ ನೀವು ತುಂಬ ಚೆನ್ನಾಗಿ ಬರೀತೀರಾ ಅನ್ಕೋತೀನಿ. ಸೊ ಫಸ್ಟ್ ಫೇಸ್ ಬೇಸ್, next
ಸೊ ದಿಸ್ ಈಸ್ ದಿ ಕ್ಯೂಬ್ ಸ್ಟ್ರಕ್ಚರು. ಇಲ್ಲೊಂಚೂರು ಸೈಜು ಮತ್ತು ಶೇಪು ವೇರಿ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ಬಿ ಕಾಲ್ಡ್ ಆಸ್ ಎ ಕ್ಯೂಬ್. ಸೊ ಈ ಕ್ಯೂಬ್ನ ಪ್ಲೇಟೋನಿಕ್ ಫಾರ್ಮಲ್ಲಿ ಯಾವ ರೀತಿ ಬರಿತೀವಿ? ಸೊ ಆ್ಯಸ್ ಯೂಶಲಿ ನಾವು ಅದರ ಪ್ಲೇಟೋನಿಕ್ ಗ್ರಾಫ್ನ ಬರಿಬೇಕಾದ್ರೆ ನೇಮಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನೇಮಿಂಗ್ನ ನಾನು ಯಾವ ರೀತಿ ಮಾಡ್ಕೋತೀನಿ, ಒಂದು ಫೇಸಲ್ಲಿ ಕಂಪ್ಲೀಟ್ ಒಂದು, ನೆಕ್ಸ್ಟ್ ಉಳಿದ ಫೇಸಲ್ಲಿ ಅದೇ ರೀತಿ ಎ ಬಿ ಸಿ ಡಿ, ನೆಕ್ಸ್ಟು ಅದರ ಆಪೋಸಿಟ್ ಫೇಸ್ಲಿ ಇಲ್ಲಿಂದ ಈನಾರು ಶುರು ಮಾಡಿ ಅಥವಾ ಅದರ ಆಪೋಸಿಟ್ ಇ ಎಫ್ ಜಿ ಎಚ್ ಅಂತನಾದರೂ ಕೂಡ ಶುರು ಮಾಡಿ. ಸೊ ನಾನು ಕಂಟಿನ್ಯೂಯಸ್ ಆಗಿರಲಿ ಅಂತೇಳಿ ಇದನ್ನು ಇ ಅಂತ ತಗೋತೀನಿ. ನೆಕ್ಸ್ಟ್ ಎಫ್ ಜಿ ಎಚ್ ಅಂತೇಳಿ ತಗೋತಾ ಇದ್ದೀನಿ. ಅದರಲ್ಲಿ ನೀವು ನೇಮಿಂಗ್ ಕೊಡೋದ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆದರೂ ಕೂಡ ಶೇಪಲ್ಲಿ ಏನು ಯಾವುದೇ ರೀತಿ ವ್ಯತ್ಯಾಸ ಬರೋದಿಲ್ಲ, ಸೇಮ್ ಟು ಸೇಮ್ ಬರ್ತಾ ಹೋಗುತ್ತೆ. ಸೊ ಹಿಯರ್ ವಿ ನೀಡ್ ಹೌ ಮೆನಿ ವರ್ಟಿಸಸ್? 8 ವರ್ಟಿಸಸ್, ಎ ಬಿ ಸಿ ಡಿ ಇ ಎಫ್ ಜಿ ಎಚ್. ಆ 8 ವರ್ಟಿಸಸ್ಗಳನ್ನ ನೀವಿಲ್ಲಿ ಡ್ರಾ ಮಾಡ್ತಾ ಹೋಗಿ. 1 2 3 4, 1 2 3 4. ಯಾಕಂದರೆ ಒಂದು ಫೇಸ್ ಚಿಕ್ಕದು, ಅದ್ರ ಹಿಂದೆ ಒಂದು ಫೇಸ್ ಇದೆ ಅಂತೇಳಿ. ಅದೇ ರೀತಿ ಅಲ್ಲಿ ಏನಿದೆ ಅದೇ ರೀತಿ ತಗೊಂಡಿರುವಂತಹ ಒಂದು ಇಮೇಜ್. ಈ ಫೇಸು ಎ ಬಿ ಸಿ ಡಿ ಫೇಸ್ನ ನಾನು ಚಿಕ್ಕದು ಅಂತ ತಗೊಳ್ತೀನಿ. ಅದರ ಬ್ಯಾಕ್ ಸ್ಟೇಜಲ್ಲಿರೋದನ್ನ ಇ ಎಫ್ ಜಿ ಎಚ್ನ ದೊಡ್ಡ ಸ್ಕ್ವೇರ್ ಆಗಿ ತೊಗೊಂಡಿದ್ದೀನಿ ಅಷ್ಟೇ. ಅವುಗಳನ್ನ ನಾವು ಜಾಯಿನ್ ಮಾಡ್ತಾ ಹೋಯ್ತು ಅಂದರೆ ಎ ಬಿ ಸಿ ಡಿ ಒಂದು ಸ್ಕ್ವೇರ್, ಎ ಬಿ ಸಿ ಡಿ ಒಂದು ಸ್ಕ್ವೇರು. ಅದೇ ರೀತಿ ಇ ಎಫ್ ಜಿ ಎಚ್ ಕೂಡ ಒಂದು ಸ್ಕ್ವೇರ್. ಈ ಸ್ಕ್ವೇರು ಯಾವ ರೀತಿ ಜಾಯಿನ್ ಆಗಿದ್ದಾವೆ? ಎ ಈಸ್ ಕನೆಕ್ಟೆಡ್ ವಿತ್ ಎಫ್, ಅದನ್ನು ನೇಮಿಂಗ್ ಮಾಡ್ಕೊಬಿಡೋಣ. ಸೊ ಎ ಬಿ ಸಿ ಡಿ, ನೆಕ್ಸ್ಟು ಒಂದು ಫೇಸ್ನ ಎ ಬಿ ಸಿ ಡಿ ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡ ನಂತರ ಸೆಕೆಂಡ್ ಫೇಸ್ಗೆ ನೇಮಿಂಗ್ನ ನೀವು ಡೈರೆಕ್ಟಾಗಿ ಮಾಡ್ತಾ ಹೋಗಬೇಡಿ. ಯಾಕೆ ಅಂದರೆ ಎ ಈಸ್ ಕನೆಕ್ಟೆಡ್ ಟು ಎಫ್. ಎ ಯಾವುದು ಕನೆಕ್ಟ್ ಆಗಿದೆ? ಎಫ್ಗೆ ಕನೆಕ್ಟ್ ಆಗಿದೆ. ಆ ವರ್ಟಿಸಸ್ನ ಎಫ್ ಅಂತ ತಗೊಳ್ಳಿ. ನೆಕ್ಸ್ಟು ಬಿ ಈಸ್ ಕನೆಕ್ಟೆಡ್ ಟು ಜಿ, ಇದನ್ನ ಜಿ ಅಂತ ತಗೊಳ್ಳಿ. ಎಫ್ ಜಿ ಒಂದೇ ಲೈನಲ್ಲಿ ಬಂದಿದೆಯಾ ಅಂತೇಳಿ ಗಮನ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದ ನಂತರ ಸಿ ಈಸ್ ಕನೆಕ್ಟೆಡ್ ಟು ಎಚ್, ದಿಸ್ ಒನ್ ಈಸ್ ಎಚ್, and D is connected to E. This is the Platonic graph of the cube. This one is the Platonic graph of the cube. So, ಇದೇ ರೀತಿ ಐಕೋಸಾಹೆಡ್ರಾನ್ and ಡೊಡೆಕಾಹೆಡ್ರಾನ್. ಸೊ ಡೊಡೆಕಾಹೆಡ್ರಾನ್ ಅಲ್ಲಿ ಪೆಂಟಾಗಾನ್ಸ್ಗಳನ್ನ ಯೂಸ್ ಮಾಡಿ ನಾವು ಒಂದು ಸಾಲಿಡ್ನ ಬಳಸ್ತೀವಿ, ಮೀನ್ಸ್ ಸಾಲಿಡ್ ಪ್ರಿಪೇರ್ ಆಗುತ್ತೆ. ಅದಕ್ಕೆ ಡೊಡೆಕಾಹೆಡ್ರಾನ್ ಅಂತ ಹೇಳಿ ಕರಿತೀವಿ. ಐಕೋಸಾಹೆಡ್ರಾನ್ ಅಲ್ಲಿ ಟ್ರಯಾಂಗ್ಯುಲರ್ನ ಬಳಸಿ ವಿ ಫಾರ್ಮ್ ಎ ಅರೌಂಡ್ಲಿ 12 ಫೇಸಸ್ ಬರೋ ಥರ ಒಂದು ಸಾಲಿಡ್ನ ಪ್ರಿಪೇರ್ ಮಾಡ್ತೀವಿ. ಅದು ಐಕೋಸಾಹೆಡ್ರಾನ್ ಆಗಿರುತ್ತೆ. ಅವುಗಳ ಫಿಸಿಕಲ್ 3D ಸ್ಟ್ರಕ್ಚರ್ನ ನೋಡ್ತೀನಿ ಅಂದರೆ ನಾನು 3D ಸ್ಟ್ರಕ್ಚರ್ನ ಹಾಕ್ಕೊಟ್ರೆ ನೀವು ಪ್ಲೇಟೋನಿಕ್ ಗ್ರಾಫ್ನ ಹಾಕ್ಕೊಬರ್ತೀರಾ? ಓಕೆ ಸರ್. ಶೋರ್? ಎಸ್. ಟ್ರೈ ಮಾಡ್ತೀರಾ? ಓಕೆ, ಟ್ರೈ ಮಾಡಿ.
ಸೊ ಇವಿಷ್ಟು ಫೇಸ್ಗಳು ಫ್ರಂಟ್ಗೆ ಕಾಣೋ ಥರ ಇರುವಂಥದ್ದು. ನೆಕ್ಸ್ಟ್ ಬ್ಲೂ ಲೈನಲ್ಲಿ ಬರೆಯುವಂಥದ್ದು ಅದರ ಬ್ಯಾಕ್ ಪಾಯಿಂಟ್ಗೆ ಕಾಣುವಂಥದ್ದು. So this is a 3D structure of icosahedron. ನಾನು ಬ್ಲೂ ಕಲರಲ್ಲಿ ಹಾಕಿದ್ದೀನಲ್ಲ ಅದನ್ನ ಡಾಟೆಡ್ ಲೈನ್ ಅಲ್ಲಿ ಹಾಕೊಳ್ಳಿ. ರೆಡ್ ಕಲರ್ ಇರೋದನ್ನ ಸ್ಟ್ರೈಟ್ ಲೈನ್. ಸೊ ಅದರಲ್ಲಿ ಯಾವ ರೀತಿ ಗ್ರಾಫ್ ಬರುತ್ತೆ ಅದನ್ನ ನೀವು ಟೆಕ್ಟೋನಿಕ್ ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ. ಸೊ ಇಲ್ಲಿ ಒಂದನ್ನು ಗಮನಿಸಬೇಕು ಅಂದ್ರೆ ಟ್ರಯಾಂಗುಲರ್ ಫೇಸ್ ಈಸ್ ಆಪೋಸಿಟ್ ಟು ದಿ ಅನದರ್ ಟ್ರಯಾಂಗುಲರ್ ಫೇಸ್. ಸೊ ಇಲ್ಲಿ ಪ್ರತಿಯೊಂದು ಟ್ರಯಾಂಗುಲರ್ ಫೇಸ್ಗಳು ಒಂದಕ್ಕೊಂದು ಫೇಸ್ ಅಲ್ಲಿ ಇರ್ತವೆ. ಅದಕ್ಕೆ ತಕ್ಕನಾಗಿ ನೀವು ಪ್ಲೇಟೋನಿಕ್ ಗ್ರಾಫ್ನ ಡ್ರಾ ಮಾಡಿ. ಓಕೆ, ಡೆಡಕೋಹೆಡ್ರಾನು ಇನ್ನೊಂದಿನ ನೋಡೋಣಂತೆ. ಓಕೆ, Okay, sir. ಕ್ಲೀನಾಗಿ ಬಿಡಿಸ್ಕೊಂಡ್ರ ಗ್ರಾಫ್ನ? Okay, shall we end this class now? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ ಪ್ಲೇಟೋನಿಕ್ ಗ್ರಾಫ್ ಅಲ್ಲಿ? Shall we end this class now? Yes, sir. Okay. Yes, sir. We shall continue in next class.